ಮಾಮ್, ಸಾರಿ. ನೀವು ನಿನ್ನೆ ಆ ಪ್ರಾಜೆಕ್ಟ್ ಎಷ್ಟು ಮುಖ್ಯ ಅಂತ ಹೇಳಿದ್ದು ನನಗಿನ್ನೂ ನೆನಪಿದೆ. ನಾನು ಸೋತ್ಬಿಟ್ಟೆ ಅಮ್ಮ. ಇಷ್ಟಕ್ಕೆಲ್ಲ ಯಾಕೆ ಫೀಲ್ ಆಗ್ತಿದೆ ವಿರಾಟ್? ಇದು ಬಿಸ್ನೆಸ್, ಯಾವಾಗ ಏನು ಬೇಕಾದರೂ ಆಗತ್ತೆ. ಇಷ್ಟಕ್ಕೂ ಆಪ್ಷನ್ ಸಿಕ್ಕಿರೋದು ಬೇರೆ ಯಾರಿಗೂ ಅಲ್ವಲ್ಲ, ಧರ್ಮೇಂದ್ರ ಅವ್ರಿಗೆ ತಾನೆ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೈಬಿಟ್ಟು ಹೋದ್ರು ನಿಮಗೆ ಸ್ವಲ್ಪನೂ ನನ್ನ ಮೇಲೆ ಕೋಪನೇ ಇಲ್ವಲ್ಲ? ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಹೋಗು, ಫ್ರೆಶ್ ಅಪ್ ಆಗಿ ರಿಲ್ಯಾಕ್ಸ್ ಆಗು. ಸಿಂಧು ಅವರೇ, ಮಗು ಹೇಗಿದೆ? ಹುಷಾರಾಗಿದ್ದಾಳೆ. ಸರಿ, ಈಗ ನಾನು ಹೋಗಿ ಮಗುನ ನೋಡ್ಕೊಂಡು ಬರ್ತೀನಿ. ನಿಂತ್ಕೋ. ನನಗೆ ಕೊಟ್ಟು ಮಾತನ್ನ ನೀನು ಮುರಿದಿದ್ಯಾ, ಅದಕ್ಕೆ ಪ್ರಾಯಶ್ಚಿತ್ತ ಆಗ್ಲೇಬೇಕಲ್ವಾ? ಖಂಡಿತ ಮಾಡ್ಕೋತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಹರಾಜಿಂದ ನಿಮಗಾಗಿರೋ ಲಾಸ್ ಇಂದ ಡಬಲ್ ಆಗೋ ಹಾಗೆ ಒಂದ್ ಪ್ರಾಜೆಕ್ಟ್ ರೆಡಿ ಮಾಡ್ತೀನಿ. ಡಬ್ಬಲ್ಲ ವಸು, ಇವಳು ಮಾತನ್ನ ನಂಬೇಡ. ಈ ಹರಾಜು ಧರ್ಮೇಂದ್ರ ಅವ್ರಿಗಾಗಿದೆ ಅಂತ ಅದೆಷ್ಟು ಖುಷಿ ಪಡ್ತಾ ಇದ್ದಾಳೋ. ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಅಂದ್ರೆ ತಪ್ಪು ನಂದಲ್ಲ. ಮೇಡಮ್, ನನಗೊಂದು ಚಾನ್ಸ್ ಕೊಡಿ. ಈ ಹರಾಜು ನಮ್ ಕೈ ತಪ್ಪೋಗಿದ್ದೆ ಒಳ್ಳೇದಾಯ್ತು ಅನ್ನೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಅದೇನ್ ಮಾಡ್ತಾಳೋ ನೋಡೋಣ. ಸದ್ಯ ಮಗುಗ್ ಜ್ವರ ಕಡಿಮೆ ಆಗಿದೆ. ಅಥರ್ವ, ನಂಗಂತೂ ಸಖತ್ ಭಯ ಆಗೋಗಿತ್ತು. ಮಗು ಸರಿಯಾಗಿ ಹಾಲು ಕುಡಿದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಪಾಪು ಹುಷಾರಾಗಿದ್ದಾಳೆ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಹೆದರ್ಕೊಂಡ್ಬಿಟ್ಟಿದ್ಯಾ? ನಮ್ಮ ಅಪ್ಪನ್ ಕೂಡ ನನಗೂ ಇನ್ ಮುಂದೆ ನೀನ್ ಕ್ಲಬ್ಗೆ ಹೋಗೋದು ಬೇಡ. ಅಥರ್ವ, ನೀನ್ ಏನ್ ಹೇಳ್ತಿದ್ಯಾ? ಇನ್ಮೇಲೆ ನೀನು ಮಗುನ್ ಬಿಟ್ಟು ಎಲ್ಲಿಗೂ ಹೋಗೋದು ಬೇಡ ಅಂತ ಹೇಳ್ತಾ ಇದೀನಿ ಅಷ್ಟೇ. ಮಕ್ಳಿಗೆ ಜ್ವರ ಬರೋದು ಸಾಮಾನ್ಯ ಅಥರ್ವ. ಹಾಗಂತ ಎಲ್ಲ ಕೆಲ್ಸನೂ ಬಿಟ್ಟು ಮನೇಲಿ ಕೂತ್ಕೊಳ್ಳೋದಕ್ಕಾಗತ್ತಾ? ಕೆಲಸ ಮಾಡ್ಲೇಬೇಕು, ಅದರಿಂದಷ್ಟೇ ಜೀವನ ಸಾಗ್ಸಕ್ ಆಗೋದು ಅನ್ನೋರಷ್ಟೇ ಈ ಮಾತು ಹೇಳ್ಬೇಕು, ನಿನಗಲ್ಲ. ಅಲ್ಲ ಅಥರ್ವ, ನಾನ್ ಹೋಗ್ತಿರೋದು ಅತ್ತೆ ಜೊತೆ ತಾನೆ. ಅದು ಅಲ್ಲೇ ಮಗುಗ್ ಹೀಗಾಗಿರೋದು ನಿಜವಾಗ್ಲೂ ನನಗ್ ಗೊತ್ತಿರ್ಲಿಲ್ಲ. ಹೇಗೆ ಗೊತ್ತಾಗತ್ತೆ? ನೀನ್ ಭಾಷಣ ಮಾಡೋದ್ರಲ್ಲೇ ಬ್ಯುಸಿ ಇದೆಯಲ್ಲ. ಮೈಕ್ ಹಿಡ್ಕೊಂಡು ಭಾಷಣ ಮಾಡೋದು ಸುಲಭ ಭವಾನಿ. ಏನಂದೆ ನೀನು? ಬಡವರು ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಹೆಲ್ತ್ ಕ್ಯಾಂಪು, ಆಕ್ಟಿವಿಟೀಸು, ರೆಗ್ಯುಲರ್ ಚೆಕಪ್ಸು ಇದೆಲ್ಲ ಮುಖ್ಯ ಅಂತ ಹೇಳ್ತಿದ್ದೆ ಅಲ್ವಾ? ಆದ್ರೆ ನಿನ್ನ ಮಗುಗೆ ಜ್ವರ ಬಂದಿದೆ ಅಂತ ಗೊತ್ತಾದಾಗ್ಲೂ ಅದ್ಯಾವ ಧೈರ್ಯದ ಮೇಲೆ ನಾಚೆ ಹೋದೆ? ನಿನ್ನ ಕೇಳೆ ತಾನೆ. ಸಾಕು ಭವಾನಿ, ಮಾತಾಡ್ಬೇಡ. ಮಗು ಜೊತೆ ಈ ಸಮಯದಲ್ಲಿ ಅಮ್ಮ ಇರೋದು ತುಂಬಾ ಮುಖ್ಯ. ಲಕ್ಷ್ಮಿ ಮಗುನ ಚೆನ್ನಾಗಿ ನೋಡ್ಕೋತಾಳೆ ಅಥರ್ವ. ನನ್ ಮಗುಗೆ ಅಮ್ಮ ನೀನಾ ಅಲ್ಲ ಅವಳ? ನನ್ನ ಮಾತು ನಿನ್ಗೆ ರೂಢ ಅನಿಸ್ಬಹುದು, ಆದ್ರೆ ನನ್ನ ಮಗುಗೋಸ್ಕರ ನಾನು ಇದನ್ನ ಮಾಡಲೇಬೇಕು. ಯಾವತ್ತೂ ಹೆಣ್ಮಕ್ಳ ವಿಷಯದಲ್ಲಿ ಗಂಡ್ಮಕ್ಳ ಅಭಿಪ್ರಾಯ ಒಂದೇ ರೀತಿ ಇರುತ್ತೆ ಭವಾನಿ. ಸತ್ಯ ಏನು ಅಂದ್ರೆ, ಹೆಣ್ಮಕ್ಳು ಬೆಳೆಯೋದನ್ನ
ಯಾವ ಗಂಡಸು ಸಹಿಸ್ಕೊಳ್ಳಲ್ಲ. ಅವ್ರ ಒಳಗಡೆ ಇರೋ ಈಗೋ ಅದನ್ನ ಒಪ್ಕೊಳ್ಳೋಕ್ಕೂ ಬಿಡಲ್ಲ. ಹೊರಗಿನ ಮಕ್ಕಳು ಹಸು ನಿಗ್ಸಕ್ ಹೊರಟಿರೋ ನೀನು ನಿನ್ ಮಗುನ ಹೇಗ್ ನೋಡ್ಕೋಬೇಕು?